Hi friends, welcome back to my channel Rakshita Vlog. ಇವತ್ತಿನ ವ್ಲಾಗ್ ನೀವು ನನ್ನ ತಮ್ಮನೇಲೇ ನೋಡಿರ್ತೀರ. ನನ್ನ ವೀಕ್ಲಿ ರುಟೀನ್ ಆಗಿರುತ್ತೆ. ವೀಕ್ಲಿ ನಾನು ಈ ವೀಕಲ್ಲಿ ಏನೇನು ಮಾಡಿದೆ, ಎಲ್ಲಿಗೆ ಹೋಗಿದ್ದೆ ಅನ್ನೋದೇ ಆದಷ್ಟು ಔಟಿಂಗ್ ವ್ಲಾಗೇ ಇರುತ್ತೆ. ಸೊ ನಾವು ಏನು ಅಂತಂದರೆ ಫಾರ್ಮ್ಗೆ ಹೋಗಿ ತುಂಬ ದಿವಸನೇ ಆಗಿತ್ತು. ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ನಡೀತಾ ಇತ್ತು ಅಂತ ಹೋಗಿದ್ವಿ. ಪ್ರೀವಿಯಸ್ ಡೇ ಇವರು ಹೋಗಿ ಬಂದಿದ್ರು 1-2 ಡೇಸ್ ಬ್ಯಾಕ್. ಅವಾಗೆಲ್ಲ ಕೆಲಸ ನಡೀತಾ ಇತ್ತು. ಕೆಲಸ ಆದಮೇಲೆ ಹೋದ್ರೇ ನಮಗೆ ಅಲ್ಲಿ ಓಡಾಡೋಕ್ಕೆ ಅದೆಲ್ಲ ಆಗೋದು. ಇಲ್ಲ ಅಂತಂದರೆ ಈ ಮಳೆ ಎಲ್ಲ ಬಂದು ಆ ಥರದ್ದೆಲ್ಲ ಇದ್ದಾಗ ನಡೆಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಮತ್ತು ಅದು ಮಣ್ಣೆಲ್ಲ ಜಾಸ್ತಿ ಇತ್ತಲ್ಲ, ಅವ್ರಿಗೆ ಅಲ್ಲಿ ನಡೆಯೋಕ್ಕಾಗ್ತಾಯಿಲ್ಲ. ಅದಕ್ಕೆ ತುಂಬ ಮುಂದೆನೂ ಹೋಗಲಿಲ್ಲ ನಾವು. ಸ್ವಲ್ಪ ಎಲ್ಲ ಓಡಾಡಿಕೊಂಡು ಬಂದ್ವಿ. ಅದೆಲ್ಲ ನೋಡಬೇಕಾಗಿತ್ತು. ತುಂಬ ದಿನವೇ ಆಗಿತ್ತು ನಾವು ಹೋಗಿ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಇವಾಗ ಜಾಸ್ತಿ ಆಗೋಲ್ಲ. ಸ್ವಲ್ಪ ಹೋಗಬೇಕು, ನೋಡಬೇಕು, ಬರಬೇಕು, ಆ ಥರ ಇರುತ್ತೆ. ಮತ್ತು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಲ್ವ ಯೂಶ್ವಲಿ ನಾನು ಹೋದಾಗ. ಆವಾಗ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ ಅಂದರೆ ಈ ಗ್ರೋತ್ ಏನಿದೆ. ಮತ್ತು ನನ್ನ ಹಳೆಯ ವೀಡಿಯೋಸ್ ನೋಡಿದ್ರೂ ಅಷ್ಟೇನೆ ನಮಗೆ ಚೇಂಜ್ ಅನಿಸುತ್ತೆ. ನಾವು ಹೋಗಿದ್ದು ದಿಹಾನ್ ಸ್ಕೂಲ್ ಮುಗಿಸ್ಕೊಂಡು 1:30ಗೆ ಬಿಟ್ಟಿದ್ದು. ನಾವಿಲ್ಲಿ ಮನೆಯಲ್ಲೆಲ್ಲ ಊಟ ಮುಗಿಸ್ಕೊಂಡೇ ಹೋಗಿದ್ವಿ. ಸೊ ಬರೋಷ್ಟೊತ್ತಿಗೆ ಈವ್ನಿಂಗ್ ಆಗುತ್ತೆ. ಮತ್ತು 2 ಕಡೆನೂ ಓಡಾಡ್ಕೊಂಡು ಬರಬೇಕಾಗಿತ್ತು. ಆ ಕಡೆನೂ ಇನ್ನೊಂದು ಕಡೆನೂ ಹೋಗಬೇಕಾಗಿತ್ತು. ಇಲ್ಲೂ ಹೋಗ್ಬೇಕಲ್ಲ. ನಾನು ಯೂಶ್ವಲಿ ಇಲ್ಲಿ ಹೋದರೆ ನಾನು ಶೂಸ್ ಹಾಕ್ಕೊಂಡೇ ಹೋಗಬೇಕು, ಇಲ್ಲಾಂದರೆ ನಡೆಯೋಕ್ಕಾಗಲ್ಲ. ಸ್ಲಿಪ್ಪರೆಲ್ಲ ಹಾಕ್ಕೊಂಡ್ರೆ ಏನಂದರೆ ಸ್ಲಿಪ್ ಆಗುತ್ತೆ ಮತ್ತು ಅಲ್ಲೇ ಕಚ್ಕೊಂಡ್ಬಿಡುತ್ತೆ. ಹಾಗಾಗಿ ನಮ್ಮ ಅತ್ತೆನೂ ಶೂಸೆಲ್ಲ ಹಾಕ್ಕೊಂಡು ಹೋಗಿದ್ರು. ನಾನು ಯೂಶ್ವಲಿ ಕಾರಲ್ಲಿ ಒಂದು ಪೇರ್ ಇಟ್ಟಿರ್ತೀನಿ. ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿರ್ತೀನಿ. ಅಲ್ಲಿ ಹೋದ್ಮೇಲೆ ಶೂ ಚೇಂಜ್ ಮಾಡಿಕೊಂಡು. ಇವಾಗ ಕ್ಲೈಮೇಟೂ ಅಷ್ಟೇ ಇವತ್ತು ಚೆನ್ನಾಗಿತ್ತು. ತುಂಬ ಬಿಸಿಲಾದ್ರೂ ಮಕ್ಕಳೆಲ್ಲ ಓಡಾಡೋಕ್ಕೆಲ್ಲ ಆಗ್ತಾಯಿರಲಿಲ್ಲ. ಮತ್ತು ಇಲ್ಲಿ ಚಾನಲ್ ನೀರೆಲ್ಲ ತುಂಬಿತ್ತು. ಲಾಸ್ಟ್ ಟೈಮ್ ಹೋದಾಗೂ ತೋರಿಸಿರ್ತೀನಿ, ಆವಾಗ ನೀರು ಇರಲಿಲ್ಲ. ಇವಾಗ ನೀರು ಫ್ಲೋ ಆಗ್ತಾ ಇರೋದು ಒಂಥರ ಚೆನ್ನಾಗಿತ್ತು. ಯೂಶ್ವಲಿ ನಾನು ಇಷ್ಟು ದಿವಸ ಹೋದಾಗೂ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಷ್ಟು ನೀರು ನೋಡಿರೋದು. ಇಲ್ಲಿ ಒಂಥರ ಚೆನ್ನಾಗಿತ್ತು, ಗ್ರೀನ್ ಮತ್ತು ಅಲ್ಲಿ ತುಂಬ ಪೀಸ್ ಆಗಿರುತ್ತೆ. ಇದು ಇನ್ನೊಂದು ಕಡೆ ಹೋಗೋದು, ನಾವು ನಾಗರು ಅದೆಲ್ಲ ಮಾಡ್ತೀವಲ್ಲ, ಇನ್ನೊಂದು ನಮ್ಮ ಮಾವ ಅವ್ರ ಮನೆ ಹತ್ರ ಇದು, ಆ ಕಡೆ ಇದು. ಇಲ್ಲಿ ಬಂದು ಇದು ಎಂಟ್ರೆನ್ಸಲ್ಲಿ ಬರುತ್ತೆ, ಕುಣಿಗಲ್ ಎಂಟ್ರೆನ್ಸಲ್ಲಿ. ಸೊ ಮಕ್ಕಳೆಲ್ಲನೂ ಫುಲ್ ಎಂಜಾಯ್ ಮಾಡ್ತಿದ್ರು. ಯಾರೂ ಇರಲ್ಲ, ತುಂಬ ಕಾಮಾಗಿ ಪೀಸಾಗಿರುತ್ತೆ ಇಲ್ಲಿ. ಹಾಗಾಗಿ ಏನೂ ಡಿಸ್ಟರ್ಬೆನ್ಸ್ ಇರಲ್ಲ, ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಹೋದಾಗ. ಮತ್ತು ತುಂಬ ಪೀಕಾಕ್ಸ್ ಇರುತ್ತೆ. ಮನೆ ಮೇಲೇ ಪೀಕಾಕ್ ಒಂದು ಕೂತಿತ್ತು. ಅದನ್ನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ದೂರನೇ ಇತ್ತು. ನನ್ನ ಫೋನಲ್ಲಿ ಅಷ್ಟು ಝೂಮ್ ಹಾಕಿ ಕ್ಯಾಪ್ಚರ್ ಮಾಡಿರೋದು ನಾನು. ಹಾಯ್ ಆಲ್, ಇವತ್ತು ಥರ್ಸ್ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೆನ್ನೆದೇ ವ್ಲಾಗ್ ಸ್ವಲ್ಪ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ನನ್ನ ಫ್ರೆಂಡ್ಸ್ ಎಲ್ಲನೂ ನಾವು ಔಟಿಂಗ್ ಹೋಗೋ ಪ್ಲ್ಯಾನ್ಸ್ ಇದೆ, ಲೇಡೀಸ್ ಡೇ ಔಟ್. ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ಕ್ವಿಕ್ ಗೆಟ್ ರೆಡಿ. ಮಕ್ಕಳನ್ನ ಬಿಟ್ಟು ನಮ್ಮ ಮೀ ಟೈಮ್ ನಾವು ಸ್ಪೆಂಡ್ ಮಾಡೋದಕ್ಕೋಸ್ಕರ ನಾವು ಯೂಶ್ವಲಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇರ್ತೀವಿ. ಇದೊಂದು ಸ್ವಲ್ಪ ದಿವಸನೇ ಆಯಿತು. ಇವಾಗ ಕಾರ್ತಿಕ್ ಸೋಮವಾರ ಬೇರೆ ಅಲ್ವಾ, ಎಲ್ಲರೂ ವೆಜ್ಜೆ. ಪರವಾಗಿಲ್ಲ ಅಂತ ಇವಾಗ ವೆಜ್ಜಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಗೊತ್ತಾಗುತ್ತೆ. ಅಲ್ಲಿ ನಾನು ಆದಷ್ಟು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ನಾವು ಚೂಸ್ ಮಾಡಿದಾಗ ಏನೂ ಅಂದ್ಕೊಂಡಿರಲಿಲ್ಲ. ಅಲ್ಲಿ ಹೋದ್ಮೇಲಂತೂ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಆ ವೈಬ್ ಆಗಿರ್ಬೋದು ಒಂಥರ ತುಂಬಾ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲಿ ಇವಾಗ ಟ್ರೆಡಿಷನ್ ಆಗಿ ಕಸ್ಟಮ್ಸ್ ಎಲ್ಲರೂ ಅಷ್ಟೇ, ಲೇಡೀಸ್ ಎಲ್ಲ ಆಲ್ಮೋಸ್ಟ್ ಈ ಕಿಟ್ಟಿ ಪಾರ್ಟಿ ಆ ಥರ ಎಲ್ಲ ಮಾಡೋರೆಲ್ಲನೂ ಸ್ಯಾರಿ ಎಲ್ಲ ಹಾಕ್ಕೊಂಬಂದಿದ್ರು. ಇಲ್ಲಿ ಮಲ್ಲಿಗೆ ಹೂವು ಕೊಡ್ತಾರೆ ಹೋಗಿದ ತಕ್ಷಣ ಪ್ಲೇಟಲ್ಲಿ, ಮತ್ತು ವಿತ್ ಹೇರ್ ಪಿನ್ ಕೊಡ್ತಾರೆ. ಇದಂತೂ ತುಂಬಾ ಇಂಪ್ರೆಸಿಂಗ್ ಅಂತ ಅನ್ನಿಸ್ತು, ಯೂನಿಕ್ ಅನ್ನಿಸ್ತು. ವೆಜ್ಜಲ್ಲಿ ಫಸ್ಟ್ ಯೂಶ್ವಲಿ ನಾನ್ ವೆಜ್ ಅಂದರೆ ನಮಗೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ವೆಜ್ಜಲ್ಲಿ ಏನು ತೊಗೊಳ್ಳೋದು ಅಂತ ಆರ್ಡರ್ ಮಾಡಿದ್ದಕ್ಕೂ ನಮ್ಗೆ ಯಾವುದೂ ಡಿಸಪಾಯಿಂಟ್ ಆಗಿಲ್ಲ. ರೆಸ್ಟೋರೆಂಟ್ ನೇಮ್ ಬಂದು ಜ್ಯುವೆಲ್ ಸಿಝಲ್ ಅಂತ. ಸೊ ಯಾವುದು ನಮಗೆ ಡಿಸಪಾಯಿಂಟ್ ಆಗಿಲ್ಲ. ತುಂಬಾ ಚೆನ್ನಾಗಿತ್ತು, ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಮತ್ತು ಇದು ಮಂಡೇ ಪೂಜೆಗೆ ಅಂತ ನಾನು ಸ್ಯಾಟರ್ಡೇನೇ ಹೂವು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಆದಷ್ಟು ಏನಾದರೂ ಯೂನಿಕಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇದು ಲಾಸ್ಟ್ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಸಂಡೇ ಒಂದು ಫಂಕ್ಷನ್ ಇದೆ. ಹಾಗಾಗಿ ಎಲ್ಲ ಸ್ಯಾಟರ್ಡೇನೇ ಪ್ರಿಪೇರ್ ಎಲ್ಲ ಮಾಡ್ಕೋತಾ ಇದ್ದೆ. ಇದು ಎಲ್ಲ ನಾನೇ ಮನೇಲಿ ಕಟ್ಟೋದು. ಪ್ರತಿಯೊಬ್ಬರೂ ಕೇಳ್ತಾ ಇರ್ತೀರ ಮಂಡೇ
ಪೂಜೆದು ಎಲ್ಲ ತರ್ಸೋದ ಏನು ಅಂತೆಲ್ಲ ಯೂಶ್ವಲಿ ತರ್ಸೋದಂತೂ ಯಾವುದೂ ಇಲ್ಲ. ಎಲ್ಲ ಬಿಡಿಯುವ ತಂದಿರೋದನ್ನೇ ನಾವು ಕಟ್ಟೋದು, ಮನೇಲೇ ಕಟ್ಟಿ ಹಾಕೋದು. ನಾವು ಈ ಥರದ್ದೆಲ್ಲ ನಾನೇ ಕೂತ್ಕೊಂಡು ಕಟ್ಟೋದು. ಇದು ನಾನು ನೋಡಿ ಕಲ್ತಿದ್ದಿದ್ದು. ಮಮ್ಮಿ ಈ ಥರ ಎಲ್ಲ ಕಟ್ತಾಯಿದ್ರು, ಮಮ್ಮಿ ಹೇಳ್ಕೊಟ್ಟಿದ್ದಿದ್ದು. ಮತ್ತು ಅದರಲ್ಲೂ ಡಿಫ್ರೆಂಟಾಗಿ ಟ್ರೈ ಮಾಡಿದೆ ನಾನು. ಚೆನ್ನಾಗಿ ಬಂತು. ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು ಎಲ್ಲರಿಗೂ. ನಾನು ಮಂಡೇ ಪೂಜೆ ಮಾಡೋದನ್ನು ಎಲ್ಲರೂ ಪಾಯಿಂಟ್ ಮಾಡಿ ಹೇಳ್ತೀರಾ, ಎಷ್ಟು ಗಂಟೆಗೆ ತೊಳ್ತೀಯ, ಎಷ್ಟು ಗಂಟೆಗೆ ಮಾಡ್ತೀಯ, ನಾನು ಬೆಳಗ್ಗೆ ಎದ್ದು ಕಂಡುಬಿಟ್ಟಿದ ತಕ್ಷಣ ನಿನ್ನ ಸ್ಟೇಟಸ್ಸೇ ನೋಡ್ತೀವಿ. ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳಿದಾಗ ನಮಗೂ ಖುಷಿ ಅನಿಸುತ್ತೆ. ಸೊ ಒಬ್ಬರು ನೋಡಲಿ ಅಂತ ಮಾಡೋದಕ್ಕಿಂತ ನಮ್ಮಿಂದ ಒಬ್ರಿಗೆ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಅಂತಂದರೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ. ಇದು ಸಂಡೇ ಫಂಕ್ಷನ್ಗೆ ನಾನು ನನ್ನ ಕಡ್ಡಿ ಶಿಫಾನ್ ಜಾರ್ಜೆಟ್ ಸ್ಯಾರಿ ಹಾಕೋತಾ ಇದ್ದೀನಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಫಸ್ಟ್ ನಾನು ತೊಗೊಂಡಿದ್ದು ಇದು ಜಾಹ್ನವಿ ಅವ್ರ ಹತ್ರ. ಈ ಸ್ಯಾರಿ ಡೀಟೇಲ್ಸ್ ಎಲ್ಲರೂ ಕೇಳ್ತಾ ಇರ್ತೀರ. ನಾನು ಉತ್ಸವ್ ಬೈ ಜಾಹ್ನವಿ ಅನ್ನೋ ಪೇಜಲ್ಲಿ ನನ್ನ ಫ್ರೆಂಡ್ ಹೊಸ್ದಾಗಿ ನೋಡ್ತಾ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ. ಯೂಶ್ವಲಿ ನಾನು ಅವ್ರ ಹತ್ರನೇ ಬನಾರಸ್ ಸ್ಯಾರೀಸ್ ಎಲ್ಲ ಅವ್ರ ಹತ್ರನೇ ಬೈ ಮಾಡೋದು. ಎಲ್ಲರಿಗೂ ಗೊತ್ತಿರುತ್ತೆ. ಉತ್ಸವ್ ಬೈ ಜಾಹ್ನವಿ ಅವ್ರ ಪೇಜಲ್ಲಿ, ನನ್ನ ಫ್ರೆಂಡ್ ಪೇಜಲ್ಲಿ ತೊಗೊಂಡಿರೋದು. ಸೊ ಯಾರಾದರೂ ಬೇಕು ಅಂತಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಒಂದು ಸಿಂಪಲಾಗಿ ಒಂದು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. ಇದಕ್ಕೆ ಏನು ಮಾಡಿಸ್ಬೇಕು ಏನು ಅಂತ ಗೊತ್ತಿಲ್ಲ. ಆಲ್ರೆಡಿ 1 ಇಯರ್ ಆಗಿತ್ತು ಈ ಸ್ಯಾರಿ ತೊಗೊಂಡು. ಮತ್ತು ಈ ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಹೀಗೆ ಅಂತ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಪ್ರತಿಯೊಬ್ಬರೂ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದಾಗೂ ಅಷ್ಟೇ ಪ್ರತಿಯೊಬ್ಬರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪರ್ಸ್ನಲಾಗೂ ಮೆಸೇಜ್ ಮಾಡಿದರು. ತುಂಬಾ ಚೆನ್ನಾಗಿದೆ ಸ್ಯಾರಿ, ತುಂಬ ಚೆನ್ನಾಗಿದೆ ಅಂತ. ಹಾಗಾಗಿ ಒಂಥರ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ಸ್ಯಾರಿ. ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು. ಈ ಕಾಂಪ್ಲಿಮೆಂಟ್ಸ್ ಎಲ್ಲ ಕೇಳಿದ್ಮೇಲಂತೂ ಇನ್ನೂ ತುಂಬಾ ಖುಷಿ ಆಯಿತು. ನಾನು ಹೊಸ ಸ್ಯಾರಿ ವೇರ್ ಮಾಡಿದ್ದೀನಿ ಅಂತಂದರೆ, ಮತ್ತು ಹೆಂಗಾದರೂ ಆಗಲಿ ಫಂಕ್ಷನ್ಗೆ ಹೋದಾಗ ನಾವು ಒಂದು ಫೋಟೋ ಸೆಷನ್ ಆಗಿರ್ಬೋದು, ಒಂದು ವೀಡಿಯೋ ಅದೆಲ್ಲ ನಾವು ಮಾಡ್ಕೋತೀವಿ. ನನ್ನ ಫೋಟೋ ಸೆಷನ್ನು ಅಷ್ಟೇ. ಇವಾಗ ನನ್ನ ಹಸ್ಬೆಂಡೇ ನನ್ನ ಫೋಟೋ ಸೆಷನ್ ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಮಮ್ಮಿ, ಅಕ್ಕ, ಲಕ್ಷ್ಮಿ ಅಕ್ಕ ಎಲ್ಲ ಬಂದಿದ್ದರು. ನಾನು ಆದಷ್ಟು ಅಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಂಡಿಲ್ಲ. ಅದಕ್ಕೇನೋ ಬಂದಿದ್ರು, ಅದಕ್ಕೆ ಅಣ್ಣ ಎಲ್ಲನೂ ಹಾಗೆ ಮಾತಾಡಿಕೊಂಡು. ಅಂದರೆ ಜಾಸ್ತಿ ಲಾಂಗ್ ಇತ್ತಿದ್ದು, ಹೊಸಕೋಟೆ ಆ ಕಡೆ ಇತ್ತು. ನಾವು ಹೋಗಿ ಬರೋದೇ ನಮಗೆ ಟ್ರಾವೆಲಿಂಗ್ ತುಂಬಾ ಲಾಂಗ್ ಆಗುತ್ತೆ. ಮತ್ತು ಅಲ್ಲಿಂದ ಬಂದ್ವಿ. ತುಂಬ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಪರ್ಸ್ನಲ್ ಫಂಕ್ಷನ್ ಇರೋದ್ರಿಂದ ಎಲ್ಲರಿಗೂ ಕಂಫರ್ಟಬಲ್ ಆಗಬೇಕಲ್ವ. ಹಾಗಾಗಿ ಇದು ಫಂಕ್ಷನಲ್ಲಿ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದು. ಎಲ್ಲರಿಗೂ ಇವಾಗ ನಾನು ಎಂಗೇಜ್ಮೆಂಟ್ ಆಗಲಿ ಯಾವುದಾದ್ರೂ ಫಂಕ್ಷನ್ ಅಟೆಂಡ್ ಮಾಡಿ ಬಂದಾಗ ನಾನು ರಿಟರ್ನ್ ಗಿಫ್ಟ್ ಆಗಿರ್ಬೋದು, ಅಲ್ಲಿ ಏನು ಕೊಟ್ಟಿದ್ದಾರೆ ಕುಂಕುಮದದ್ದು ತೋರಿಸ್ತೀನಿ. ಯಾಕಂದರೆ ಏನಾದರೂ ಯೂನಿಕ್ ಆಗಿರುತ್ತೆ, ಇಲ್ಲ ಅಂತಂದರೆ ಯಾರಿಗಾದ್ರೂ ಯೂಸ್ ಆಗುತ್ತೆ, ಒಂದು ಇನ್ಫಾರ್ಮೇಷನ್ ಕೊಟ್ಟಂಗೆ ಅಂತ. ಅಷ್ಟಕ್ಕೋಸ್ಕರ ಇದು ಕಾಫಿ ಮಗ್ ಕೊಟ್ಟಿದ್ದರು. ಇದು ಅಷ್ಟೇ, ಅಂದರೆ ಈ ಹೋಲ್ಡಿಂಗ್ಸ್ ಬರುತ್ತಲ್ಲ, ಬಿಸಿ ಆಗಲ್ಲ. ಇದು ಚೆನ್ನಾಗಿತ್ತು. ಸೊ ಇದು 2 ಡಿಫ್ರೆಂಟ್ ಡಿಸೈನ್ಸ್ ಇತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.